ಮುಂಗುಸಿಯ ಒಳ್ಳೆತನ. ಒಂದು ಕಾಡಿನಲ್ಲಿ ಒಂದು ಸಣ್ಣ ಮುಂಗುಸಿ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಬದುಕುತ್ತಿತ್ತು. ಆ ಮುಂಗುಸಿಯ ಹೆಸರು ಮಿಂಚು. ಮಿಂಚು ತನ್ನ ಚುರುಕುತನಕ್ಕೆ ಮತ್ತು ಒಳ್ಳೆಯ ಮನಸ್ಸಿಗೆ ಎಲ್ಲರಿಗೂ ಇಷ್ಟವಾಗಿದ್ದ. ಕಾಡಿನ ಎಲ್ಲ ಪ್ರಾಣಿಗಳು ಮಿಂಚುವಿನ ಒಳ್ಳೆತನವನ್ನು ಮೆಚ್ಚುತ್ತಿದ್ವು. ಆದರೆ ಒಂದು ದಿನ ಕಾಡಿನಲ್ಲಿ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಆ ಸಮಸ್ಯೆಯನ್ನು ಬಗೆಹರಿಸಲು ಮಿಂಚು ತನ್ನ ಒಳ್ಳೆಯ ಮನಸ್ಸನ್ನು ಮತ್ತು ಚಾಣಾಕ್ಷತನವನ್ನು ತೋರಿಸಿತು. ಇದು ಅದರ ಕತೆ. ಒಂದು ಬಿರುಗಾಳಿಯ ರಾತ್ರಿಯಲ್ಲಿ ಕಾಡಿನ ಮರಗಳು ಕಿತ್ತುಕೊಂಡು ಬಿದ್ದವು. ಒಂದು ದೊಡ್ಡ ಮರವು ಕಾಡಿನ ಜಲಪಾತದ ಮೇಲೆ ಬಿದ್ದಿತು. ಈ ಜಲಪಾತವು ಕಾಡಿನ ಎಲ್ಲ ಪ್ರಾಣಿಗಳಿಗೆ ನೀರಿನ ಮೂಲವಾಗಿತ್ತು. ಮರ ಬಿದ್ದಿದ್ದರಿಂದ ಜಲಪಾತದ ಹರಿವು ನಿಂತಿತು ಮತ್ತು ಕಾಡಿನ ಪ್ರಾಣಿಗಳಿಗೆ ನೀರು ಸಿಗದಂತಾಯಿತು. ಎಲ್ಲರೂ ಚಿಂತೆಗೀಡಾದರು. ಮಿಂಚು ಈ ಸಮಸ್ಯೆಯನ್ನು ಕಂಡು ತಾನೇ ಏನಾದರೂ ಮಾಡಬೇಕೆಂದು ನಿರ್ಧರಿಸಿತು. ಮಿಂಚು ಜಲಪಾತದ ಬಳಿಗೆ ಹೋಗಿ ಬಿದ್ದ ಮರವನ್ನು ಗಮನಿಸಿತು. ಮರ ತುಂಬಾ ದೊಡ್ಡದಾಗಿತ್ತು. ಒಬ್ಬಂಟಿಯಾಗಿ ಅದನ್ನು ತೆಗೆಯಲು ಸಾಧ್ಯವಿರಲಿಲ್ಲ. ಆದರೆ ಮಿಂಚುಗೆ ಒಂದು ಯೋಜನೆ ಸಿಕ್ಕಿತು. ಅದು ಕಾಡಿನ ಎಲ್ಲ ಪ್ರಾಣಿಗಳನ್ನು ಒಟ್ಟುಗೂಡಿಸಿತು. ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಈ ಮರವನ್ನು ತೆಗೆಯಬಹುದು ಎಂದು ಮಿಂಚು ಹೇಳಿತು. ಆದರೆ ಕೆಲವು ಪ್ರಾಣಿಗಳು ನಾವು ಇದನ್ನು ಮಾಡಲಾರೆವು, ಇದು ತುಂಬಾ ಕಷ್ಟ ಎಂದು ತಕರಾರು ಮಾಡಿದವು. ಮಿಂಚು ಧೈರ್ಯದಿಂದ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವ ಕಷ್ಟವೂ ಕಷ್ಟವಲ್ಲ ಎಂದು ಎಲ್ಲರಿಗೂ ಧೈರ್ಯ ತುಂಬಿತು. ಮಿಂಚು ಎಲ್ಲ ಪ್ರಾಣಿಗಳಿಗೆ ಕೆಲಸವನ್ನು ವಿಂಗಡಿಸಿತು. ಆನೆಗೆ ಮರದ ದೊಡ್ಡ ಕೊಂಬೆಗಳನ್ನು ಎಳೆಯುವ ಕೆಲಸ ಕೊಟ್ಟಿತು. ಕೋತಿಗಳಿಗೆ ಮರದ ಮೇಲೆ ಹತ್ತಿ ಚಿಕ್ಕ ಕೊಂಬೆಗಳನ್ನು ಕಡಿಯುವ ಕೆಲಸವನ್ನು ನೀಡಿತು. ಹಕ್ಕಿಗಳಿಗೆ ಕಾಡಿನಿಂದ ಬೇರೆ ರೀತಿಯ ಸಹಾಯ ತರಲು ಹೇಳಿತು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರು. ಮಿಂಚು ಸಣ್ಣದಾದರೂ ತನ್ನ ಚಾಣಾಕ್ಷತನದಿಂದ ಎಲ್ಲರಿಗೂ ಮಾರ್ಗದರ್ಶನ ಮಾಡಿತು. ಕೆಲವೇ ಗಂಟೆಗಳಲ್ಲಿ ಎಲ್ಲರ ಶ್ರಮದಿಂದ ಮರವನ್ನು ತೆಗೆಯಲಾಯಿತು ಮತ್ತು ಜಲಪಾತದ ನೀರು ಮತ್ತೆ ಹರಿಯಲಾರಂಭಿಸಿತು. ಕಾಡಿನ ಪ್ರಾಣಿಗಳೆಲ್ಲ ಮಿಂಚುವಿನ ಒಳ್ಳೆತನ ಮತ್ತು ಬುದ್ಧಿವಂತಿಕೆಯನ್ನು ಕೊಂಡಾಡಿದವು. ಆನೆಯಂತಹ ದೊಡ್ಡ ಪ್ರಾಣಿಯೂ ನೀನಿಲ್ಲದಿದ್ದರೆ ನಾವು ಇದನ್ನು ಮಾಡಲಾಗುತ್ತಿರಲಿಲ್ಲ ಮಿಂಚು ಎಂದು ಹೇಳಿತು. ಮಿಂಚು ನಗುತ್ತಾ, ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ, ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿದ್ದರಿಂದ ಇದು ಸಾಧ್ಯವಾಯಿತು ಎಂದಿತು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ ಒಳ್ಳೆಯ ಮನಸ್ಸು ಮತ್ತು ಒಗ್ಗಟ್ಟಿನಿಂದ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬಹುದು. ಮಿಂಚುವಿನಂತೆ ಎಷ್ಟೇ ಸಣ್ಣವರಾದರೂ ಒಳ್ಳೆಯ ಉದ್ದೇಶ ಮತ್ತು ಚಾಣಾಕ್ಷತನದಿಂದ ದೊಡ್ಡ ಕೆಲಸಗಳನ್ನು ಮಾಡಬಹುದು.